ಮಗಳೇ ಕಳ್ಳಿ ನೋಡಿ ಎರಡು ಬೇಕು ಅಂತಾಳೆ ಮಾಮ ಮುಂದಕ್ಕೆ ಹಂಗೆ ಇರಲಿ, ನಂಬಿಕೆ ಹಂಗೆ ಇರಲಿ. ತಮ್ಮ ಗಾಡಿ ಚೆನ್ನಾಗಿ ಓಡಲಿ ನೋಡಿ. ತಮ್ಮ ಗಾಡಿ ಚೆನ್ನಾಗಿ ಓಡ್ತೀನಿ, ಒಂದು ಕ್ಲಾಸ್ ಹಾಕಿಲಿ ಬಂದಲ್ಲಿ. ಹೌದಾ ತಮ್ಮ? ತಮ್ಮ ಒಂದು ಎಂಟು ಮದುವೆ ಇದೆಯಪ್ಪ, ಸಾಕು ಒಬ್ಬರು ಹೋಗಪ್ಪ. ನೀರು ಹಾಕಿ ನೀರು ಹಾಕಿ ನೋಡಿ ಸಾಕ್ತಾನಮ್ಮ. ಯಾಕೆ ಮಾಡ್ತೀರಿ ಬಾಯಿಗೆ ಹಾಕಲ್ಲ. ಪರವಾಗಿಲ್ಲ, ಖುಷಿ ಏನೋ ಆಗ್ಬೇಕು, ಇವಳು ತಂಗಿನ ಆಗ್ಬೇಕು. 7 ವರ್ಷ ಮಕ್ಕಳಿರಲ್ಲ, ಮಗು ಆಯ್ತಂತೆ. ಯಾರು ಮಕ್ಕಳಿಲ್ಲ ಅಂತಕ್ಕಂಥ ಆಗುತ್ತಾ ನಾವು ಹುಚ್ಚಿ ಭ್ರಮೆ ಬಿಟ್ಟು ಆಗ್ಲಿ ಅಂತ ಕೇಳ್ಕೊಳ್ಳಿ. ಬನ್ನಿ ಇದು ಇವಳಿ ಆಗ್ತೀನಿ ಬಿಟ್ಟಿನಿ. ಪಾಪು ಆರೋಗ್ಯ ಅಂತ ಪಾಪ ಅಲ್ಲಿ ಹೆಣ್ಣು ಗಂಡು ಅನ್ಬೇಡ, ಅದೊಂದು ಪಾಪ ಅಲ್ಲಿ. ನಮ್ಮ ಹೆಣ್ಣು ಗಂಡು ಅನ್ನಲ್ಲ ನಾನು, ಬೇಜಾರ ಕೈಯಲ್ಲಿ ಉಗುರು ತೆಗಿಬೇಕಮ್ಮ, ಬೇಜಾರ ಮಾಡ್ಕೊಡಕ್ಕೆ ಇನ್ನೊಂದು ಪಾಪ ಅಲ್ಲಿ ಕೈಯಲ್ಲಿ ಉಗುರು ತೆಗಿ. ಪಾಪ ಹೆಣ್ಣು ಮಕ್ಕಳಲ್ಲಿ ಯಾರು ಬನ್ನಿ ಮುಂದಕ್ಕೆ ಹಾಕಿ ಅವರು ಅಂತ ಹಾಕೊಂಡಿ ನಮಗೆ ಹಾಕಿ ದೇವರಾಗ ಸ್ನಾನ ಮಾಡಿಸು. ಪಾಪ ಮಕ್ಕಳಿಲ್ಲ ಬಮ್ಮ ನಿಂಗೂ ಬೇಕಾ ಮಗನೇ? ಬಂಗಾರ ಗಣಪ ಅಂತ ಹೇಳ್ಕೊಡ್ಬೇಕು, ಕುಂದನೆ ಕೊಡಲ್ಲ ನಾನು. ಬೆಂಗಳೂರಿಂದ ಕರ್ಕೊಂಡು ಬಂದಿರೋದು ಅಪ್ಪ ಅಂದ್ಬಿಟ್ಟು ಲಾವಳಿ ಹಾಕಿ. ಇನ್ನು ವಿಷಯ ಗೊತ್ತಾ ನಿಮಗೆ? ಸಮಸ್ಯೆ ಇದೆ. ಬಳೆಹಣ್ಣು, ಹೆಸರುಕಾಳು, ಕಡಲೆಕಾಳು, ಮೊಸರನ್ನ, ಬೆಲ್ಲ, ಕಡಲೆಕಾಳು, ಹೆಸರು ಕಾಳು, ಮೊಸರನ್ನ, ಬೆಲ್ಲ, ಬಳೆಹಣ್ಣು. ಆದ್ನಿ ಇವನಂತ ತಮ್ಮ ಅಣ್ಣನ ತಾನದ್ನಿ ಭಾವ ಅಂದ್ರೆ ತಪ್ಪೇನಿಲ್ಲ. ನಾವು ನಾದ್ನೇರನ್ನ, ತಂಗಿಯರನ್ನ, ಬೇರೆಯವ್ರ ಮಕ್ಕಳನ್ನ ಕೆಟ್ಟ ನೋಡಬಾರ್ದು, ಅವ್ರ ಬಗ್ಗೆ ಕೆಟ್ಟ ಮಾತಾಡಬಾರ್ದು. ಅಥವಾ ಪ್ರೀತಿ ಅಷ್ಟೇ ಮಾಡಿ ಯಾರ ಬಗ್ಗೆನೂ ಅವ್ರಿಗೆ ಮನಸ್ಸಿಗೆ ಹರ್ಟ್ ಥರ ಮಾತಾಡಬಾರ್ದು. ಅರ್ಥ? ಮಮ್ಮಿ ನಿನ್ನ ತೋಳಿನಲ್ಲಿ ಕಂದ ನಾನು. ಮಮ್ಮಿ ವಯಸ್ಸೆಷ್ಟು? 87 ಇವಳ ನನ್ನ ತಂಗಿ 44 ಬಸ್ ಬರುತ್ತೋ, 87 ಬಸ್ ಬರುತ್ತೋ? 44. ನಾಳೆ ದೊಡ್ಡನು 83. ಮಮ್ಮಿ ಎಷ್ಟು ವಯಸ್ಸು? ಅನ್ನೋದಾದ್ರೆ ಇವತ್ತು ನಮ್ಮ ಹುಟ್ಟಿದ ದಿವಸ, ದಯವಿಟ್ಟು ನಿಮ್ಮ ಆಶೀರ್ವಾದ ಎಲ್ಲ ನಂಗಿರ್ಲಿ. ಮಮ್ಮಿ ಇನ್ನೊಂದೇ ಒಂದು ಸಾರಿ ಸಮಕಂದ, ಇನ್ನೊಂದೇ ಒಂದು ಸಾರಿ ಅಮ್ಮ ನಿಮ್ಗೆ ಆಶೀರ್ವಾದ ನನಗಿರಲಿ. ಇನ್ನೊಂದು ಶಕ್ತಿ ಜಾಸ್ತಿ ಬಂದ್ರೆ 4 ತಿಂಗಳು ಬೈತೀನಿ, ಅವಳೇ ಬೈದ್ನಲ್ಲ. ಅವಳು ಹೊಟ್ಟೆ ಕಿಚ್ಚು ಬರೀ ಅವ್ರನ್ನ ನೋಡ್ತೀರ ಅಂತಲ್ಲ, ಆ ಹೊಟ್ಟೆ ಕಿಚ್ಚು. ಎಲ್ಲ ನಮ್ಮ ಮನ್ಯಾಗ ಬಿಡಿ ಅಂತ ಹೇಳಿ ಬೈಬಾರ್ದು. ಮಾವನಲ್ಲೇ ಒಂದ್ಸತಿ ಬಂದಿದ್ವಲ್ಲ, ನೋಡಿ ಎಣ್ಣೆ ಹೊಡೆಯೋದನ್ನ ಬಿಡಿ, ಚಟ ಬಿಡಿ, ಹಬ್ಬ ಮಾಡೋದು ಬಿಡಿ ಅನ್ನೋ ತಪ್ಪು. ಏನು ಮಾಡ್ತೀರಾ ಅಂದರೆ ಅದನ್ನೇ ಹಬ್ಬ ಮಾಡ್ಕೊಬಾರ್ದು, ಅದನ್ನು ದಿನ ಮಾಡ್ಕೊಬಾರ್ದು. ಸಾಮಾನ್ಯವಾಗಿ ಮಿಲಿಟರಿ ಡಿಪಾರ್ಟ್ಮೆಂಟಲ್ಲಿ ಕುಡಿತಾರೆ, ಅಲ್ಲಿ ಕುಡಿಸ್ತಾ ಇರ್ತಾರೆ. ರೈತರು ಕುಡಿತಾರೆ, ಎಲ್ಲರೂ ಕುಡಿತಾರೆ. ಕುಡಿಯೋದನ್ನ ಜೀವನ ಮಾಡ್ಕೋಬಾರ್ದು ಅಂತ ನನ್ನ ಬೇಡಿಕೆ. ಕರೆಕ್ಟ್ನಾ? ಚಮ್ಮದ್ರ ಒಂದೇ ತಂಬರಿ ದೇಶಕಾಯ ರೈತರಿಗೆ ಯೋಧರಿಗೆ ಒಂದು ಸನ್ಮಾನ ಮಾಡೋಣ. ಸರಿ ಕಮ್ಮಿ ಕುಡಿಯೋ ಒಬ್ಳೆ ಹೆಂಡ್ತಿ.
ಮಮ್ಮಿ ಅಮ್ಮ 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 ನೋಡಿ ಒಂದ್ ಕೆಲಸ ಒಂದೇ ಒಂದು ಇವತ್ತು ನೋಡಿ ಬಹಳ ಸಂತೋಷ ಸಂಗತಿ ಏನಂದ್ರೆ ರಿಯಲ್ ಹೀರೋ ನಿಜವಾದ ಹೀರೋ ನಾವಿವತ್ತು ಸುಖವಾಗಿದ್ದೀವಿ ಆರಾಮಾಗಿದ್ದೀವಿ ಅಂದರೆ ಪೈಲಟ್ಗಳು ಗಾಡಿ ಓಡಿಸ್ತಾ ಇರ್ತಾರೆ ಕಷ್ಟಪಡ್ಕೊಂಡು ಇವರು ದೇಶ ಕಾಯ್ತಾ ಇರ್ತಾರೆ ರೈತರು ಕಷ್ಟಪಡ್ತಾ ಇದ್ದಾನೆ ಅಲ್ಲಿ ಮುನ್ಸಿಪಾಲ್ಟಿ ಕಸ ಹೊಡಿತಾ ಇದ್ದಾರೆ ಅಲ್ವಾ ಇನ್ನು ಕಬ್ಬಣ ಹೊರೋರಂತೂ ಭಾಳ ಕಷ್ಟ ಕಬ್ಬು ಬೇಯಿಸ್ತವ್ರೆ ಡಾಕ್ಟ್ರು ಕೆಲಸ ಮಾಡ್ತವ್ರೆ ಅಪ್ಪ ಅಮ್ಮ ನೋಡಲ್ಲ ಮಕ್ಕಳನ್ನೇ ಸಾಕಲ್ಲ ಗಂಡ ಹೆಂಚಿ ಗಂಡ ಸಾಕಲ್ಲ ಮಕ್ಕಳು ನೋಡಲ್ಲ ಅಂತ ಕಾಲದಲ್ಲಿ ನರ್ಸ್ಗಳು ತಾಯಿಗಳು ಕಸ ಹೊಡಿ ತಾಯಿಗಳು ನಮ್ಮನ್ನು ಕ್ಲೀನ್ ಮಾಡ್ತಾರೆ ಒಂದ್ಸರಿ ಇನ್ನು ಯಾರು ಪುಣ್ಯಾತ್ಮ ಮಾಡಿದಾರೆ ಬೈ ಮೇಲೆ ಗೊತ್ತಿಲ್ಲ ಎಲ್ಲರಿಗೂ ಸೇರಿ ಒಂದ್ಸರಿ ದಯವಿಟ್ಟು ಇದು ದೇಶಕಾಯ ನಾನು ಒಳೆಮಯ್ಯ ಅಂತ ಮಾಡ್ಕೊಂಡು ನೀವು ಅಪ್ಪ ಅಪ್ಪ ಅಂತ ಮಗಳು ನನ್ನಲ್ಲಿ ಮನೆ ಹಿಂಸೆ ಕೊಟ್ಟವಂತ ಮಣ್ಣು ಅಂದ್ಬಿಟ್ಟು ಕುಡಿತಾನೆ ಅಂತ ರೈಟಾಗಿ ಮಾವ ಒಂದ್ಸರಿ ದೇಶಕಾಯ ದೇಶ ಕಾಯೋದ ಈಗೆಲ್ಲ ಇನ್ನೂ ಆರೋಗ್ಯ ಇರಬೇಕು ದಯವಿಟ್ಟು ಒಂದು ಸಣ್ಣ ವಿನಂತಿ ಕಮ್ಮಿ ಆರೋಗ್ಯ ತಕ್ಕಂತೆ ಮಾಡ್ತವೆ ಆರೋಗ್ಯ ಕಡಿಸ್ಕೊಂಡ್ರೆ ಯಾರು ಆಗಲ್ಲ ಚೆನ್ನಾಗಿರ್ಲಿತ್ತಮ್ಮ ನಿಮ್ಮಂತೆ ಅವ್ರು ಸೀರೆ ಕೊಟ್ಟಿದ್ನಾ ಬಂದ್ಮನೆಗೆಲ್ಲ ಕೇಳ್ಬಿಟ್ಟು ನಡಿ ನೀನು ಅಪ್ಪ ಅಪ್ಪ ಅಂತಂದೆಲ್ಲ ಅಕ್ಕಿ ತಂಬರ ಪುಣ್ಯಕ್ಕೆ ಯಾರು ಅಕ್ಕಿ ಕೊಟ್ಟಿರಿ ಅವ್ರು ಆಯಸಾರ ಕೊಡ್ಲಿ ಆಮೇಲೆ ಏನು ಗೊತ್ತಾ ಹುಷಾರು ಹುಷಾರಾಗಿದ್ದೆ ನಿಮ್ಮ ಅಡುಗೆ ಅನ್ಸ್ಕೊಳ್ಳಿ ನಿಮ್ಮ ತಾಯಿ ಉಂಟಲ್ಲ ಇನ್ನೊಮ್ಮೆ ಕೇಳ್ಕೊಳ್ಳಿ ಇಷ್ಟೇ ತಮ್ಮಗೆ 1 ವರ್ಷ ತೇರ್ತೇನಾಗಲ್ಲ ನಿಮ್ಮ ಮನೆ ತೇರ್ತ ಉಪಯೋಗಿಸ್ಕೊಳ್ಳಿ ನೀವು ಸೀರಿಯಲ್ ನೋಡಿ ಮೊಬೈಲ್ ನೋಡಿ ಪಿಕ್ಚರ್ ನೋಡಿ IPL ನೋಡಿ ಬಿಗ್ ಬಾಸ್ ನೋಡಿ ಟೈಮ್ ಪಾಸ್ ಮಾಡ್ತೀರಾ ನಾನು ಜಾಲಿಯಾಗಿ ಟೈಮ್ ಪಾಸ್ ಮಾಡ್ತೀನಿ ನೋಡಾಕಡ್ತೀವಿ ಮಂಜಾ ನೋಡಿ ಮಾತಾಡ್ತಿರಲ್ಲ ಅವನು ಮಂಜಾ ಅರೆ ಮಂಜಾ ಕೈಯತ್ತೋ ನನ್ನ ಮಗ ನನ್ನೇ ಫೋಟೋದಾಗ ಕುಚ್ಚು ತಗೊಂಡ್ಬಿಟ್ಟ ಚಡ್ಡಿ ದೋಸ್ತುಗಳನ್ನ ಕುಚ್ಚು ಬಂದಾಗ ನಾನು ಬಳಿ ಮೇಲೆ ಅಲ್ಲೇ ಅವನು ಮೂಲತಃ ಚಿಕ್ಕನಾಗಿ ಹಳ್ಳಿ ಇವೊಂದು ಹೊಸಕೆರೆ ಅಲ್ಲ ಚಿನ್ನಹಳ್ಳಿ ಉಳಿಯಾರ ಬಗ್ಗೆ ಬೈಲಪ್ಪ ಮಾಡ್ತಾರೆ ಆಮೇಲೆ ನಿಮ್ಮೂರ ಗುಂಡ ಗೊತ್ತಾ ಬಾನ್ ಆಟ ಆಡಿಸ್ತಾನಲ್ಲ ಅವ್ರಿಗೆ ಕೊಡಲ್ಲ ಬಡವ್ರಿಗೆ ಕೊಡ್ತಾರೆ ಸುಮ್ಮನೆ ಮನುಷ್ಯನಿಗೆ ಆಸೆ ಇತ್ತ ನನಗೆ ಅಂದ್ರ ಯಾವ ಆಂಧ್ರದಲ್ಲಿ ನಮ್ಮ ಮನದೇವ್ರ ನರಸಿಂಹಸ್ವಾಮಿ ಕದ್ರಿ ನರಸಿಂಹಸ್ವಾಮಿ ಯಾರು ಬಂದಿರ ನೀವು ಯಾರು ನೀವು ಊರ್ಕಮ್ಮ ಹಾಂ ಯಾರು ಬಂದಿರಿ ಕನ್ನಡ ಬರಲ್ವಾ ಊಟ ಮಾಡ್ದ ಇಷ್ಟು ಬಂದು ಸಾಕು ಕರ್ನಾಟಕ ಅರ್ಧ ಎಲ್ಲ ಕಡೆ ಬಂದು ಹಾಳು ಮಾಡಿ ನೀನು ಹಾಳು ಮಾಡ್ಬೋದು ಅಲ್ವಾ ಬಾಡಬಲ್ಲ ಹಾಳು ಮಾಡ್ತಾವ್ರಲ್ಲ ಇನ್ನು ಮಧ್ಯಾಹ್ನ ಬೇರೆ ಇವ್ರು ಬೇರೆ ಬಾಗುನವಮ್ಮ ನಿಂತ್ಕೊಳ್ಳಿ ಆಂಧ್ರದಿಂದ ಬಂದಾರಂತೆ ದೇವಸ್ಥಾನ ಮಾಡೋಕ್ಕೆ ಅವರು ಸಂಸಾರ ಚೆನ್ನಾಗಿಲ್ಲ ಬಡವರವರು ಸರಿ ಹಿಂಗೆ ಯಾಕೆಂದರೆ ನೀವು ನನಗೆ ಒಂದೇ ಒಂದು ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ ದಯವಿಟ್ಟು ಕನ್ನಡ ಬಗ್ಗೆ ಮಾತಾಡೋದು ಒಂದು ಬಿಟ್ಬಿಟ್ಟಿದ್ದೀವಿ ಇದೊಂದೇ ನೀವು ನಮಗೆ ಕೂಡ ಬಹುಮಾನ ಏಕೆಂದರೆ ನಾವು ಮೊನ್ನೆ ಚನ್ನಗಿರಿ ಹತ್ರ ನಾವು ಮೊನ್ನೆ ಹೋಗಿದ್ವಿ